ವೆಲ್ಕಮ್ ಬ್ಯಾಕ್ ಟು ವೆಜ್ ಇನ್ಫೋ ಕನ್ನಡ. ಇವತ್ತಿನ ಒಂದು ಅಪ್ಡೇಟ್ನಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ 7th ಪೇ ಕಮಿಷನ್ ಹೈಕ್ ಆದರೆ ಯಾರಿಗೆಲ್ಲ ಎಷ್ಟೆಲ್ಲ ಅಮೌಂಟ್ ಬರುತ್ತೆ ಅಂತ. ನಾನಿಲ್ಲಿ ಒಂದು PDF ಜೊತೆ ಬಂದಿದ್ದೀನಿ. ನಿಮಗೆ ಮಿನಿಮಮ್ ಎಷ್ಟು ಸ್ಯಾಲ್ರಿ ಹೈಕ್ ಆದರೆ ನಿಮಗೆ ಎಷ್ಟು ಸ್ಯಾಲ್ರಿ ಬರಬಹುದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಮನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಾಚ್ ಮಾಡ್ತಾ ಇದ್ದೀರಾ, ಒನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ನಿಮಗೆ ಆದಷ್ಟು ಎಲ್ಲ ಥರ ಅಪ್ಡೇಟ್ಸ್ಗಳು ಕೂಡ ಆದಷ್ಟು ಬೇಗನೆ ಸಿಗುತ್ತೆ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ಇಲ್ಲಿ ನೋಡ್ಬೋದು, ದಿನಾಂಕ 1/7/2020 ನೌಕರರ ಮೂಲ ವೇತನ 17,000 ಯಾರಿಗಿತ್ತು ಅವ್ರಿಗೆ 2024ರಲ್ಲಿ ಪರಿಷ್ಕೃತ ಮೂಲ ವೇತನ ಬಂದು 27,000 ಆಗುತ್ತೆ. ಮತ್ತು ತುಟಿ ಭತ್ಯೆ 8.5% ಮತ್ತು ಮನೆ ಬಾಡಿಗೆ ಭತ್ಯೆ ಶೇಕಡ 20%. ಇದನ್ನೆಲ್ಲ ಆ್ಯಡ್ ಮಾಡಿದ ಮೇಲೆ ನಿಮಗೆ ಬಂದು 35,945 ರೂಗಳಾಗುತ್ತೆ. ಅಂದರೆ ಮೂಲ ವೇತನ 17,000 ಯಾರಿಗಿತ್ತು ಅವ್ರಿಗೆ. ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಮೂಲ ವೇತನ ಬಂದು 20,400 ಯಾರಿಗಿತ್ತು 2022ರಲ್ಲಿ ಅವ್ರಿಗೆ ಇವಾಗ 27% ಫಿಟ್ಮೆಂಟ್ ಎಲ್ಲ ಹೈಕ್ ಆದಮೇಲೆ 32,342 ರೂಪಾಯಿ ಇತ್ತು ನಿಮಗೆ. ಅಂದರೆ ಆಲ್ಮೋಸ್ಟ್ 32,500. ಇವಾಗ 8.5 ಅಷ್ಟು ತುಟಿ ಭತ್ಯೆ ಸೇರಿ ಮತ್ತು ಮನೆ ಬಾಡಿಗೆ 2 ಸೇರಿ ಇವಾಗ ಅವರಿಗೆ 43,000. ಅಂದರೆ ಆಲ್ಮೋಸ್ಟ್ ಇಲ್ಲಿ ಅವರಿಗೆ 10,000 to 12,000 ಒಬ್ಬರಿಗೆ ಸ್ಯಾಲ್ರಿಗಳು ಹೈಕ್ ಆಗ್ತಾ ಬರ್ತಿದೆ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ PDF ಮುಖಾಂತರ ನಿಮಗೆ ತೋರಿಸ್ತಿದ್ದೀನಿ ನಿಮ್ಮ ಮೂಲ ವೇತನ ಎಷ್ಟಿದೆ. ಇದೊಂದು ಜಸ್ಟ್ ನಿಮಗೆ ಎಕ್ಸಾಂಪಲ್ ಆಗಿದೆ. ಈ ಎಕ್ಸಾಂಪಲ್ ಬೇಸ್ ಮೇಲೆ ನಿಮಗೆ ಮೂಲ ವೇತನ ಎಷ್ಟಿದೆ ಮತ್ತು ನಿಮಗೆ ಇಲ್ಲಿ ಗರಿಷ್ಠ ವೇತನ ಎಷ್ಟಾಗಲಿದೆ ಮತ್ತು ಫಿಟ್ಮೆಂಟ್ ಎಷ್ಟು ಸಿಗಲಿದೆ ಮತ್ತು ನಿಮಗೆ ಮನೆ ಭತ್ಯೆ ಎಷ್ಟು ಸಿಗಲಿದೆ, ಮನೆ ಬಾಡಿಗೆ ಭತ್ಯೆ ಎಷ್ಟು ಸಿಗಲಿದೆ ಅಂತ ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಅಂದರೆ ನಿಮಗೆ ಇಲ್ಲಿ 2022ರಲ್ಲಿ ನಿಮ್ಮದು ಎಷ್ಟಿತ್ತು, ಅದಾದ ನಂತರ ನಿಮಗೆ 24ರಲ್ಲಿ ಇವಾಗ 7th ಪೇ ಕಮಿಷನ್ ಆದಮೇಲೆ ಎಷ್ಟಾಗಿದೆ ಅಂತ ಕೂಡ ನೋಡ್ಬೋದು. ನೀವಿಲ್ಲಿ ನೋಡ್ಬೋದು, ಇನ್ನು 25,000 ಮೂಲ ವೇತನ ಯಾರಿಗಿತ್ತು ಅವರಿಗೆ 7th ಪೇ ಕಮಿಷನ್ ಹೆಚ್ಚಾದ ನಂತರ 10,378 ರೂಗಳು ಹೆಚ್ಚಾಗಿದೆ. ಐ ಹೋಪ್ ಎಲ್ಲರೂ ಕೂಡ ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ಕೊಳ್ತೀನಿ. ಇಲ್ಲಿ ಬಂದು ನಾನು ನಾರ್ಮಲಾಗಿ ಕನಿಷ್ಠ ವೇತನದ ಬಗ್ಗೆ ಮಾತಾಡ್ತಿರೋದು. ಇನ್ನು ಗರಿಷ್ಠ ವೇತನದ PDF ಕೂಡ ಅವೈಲೇಬಲ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ PDF ಲಿಂಕ್ ಹಾಕಿರ್ತೀನಿ. ಆ PDF ಮುಖಾಂತರ ನೀವು ಸಂಪೂರ್ಣವಾಗಿ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಬೋದು. ನೀವು ಜಸ್ಟು PDF ರೆಫರ್ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕಂದರೆ ಇಲ್ಲಿ ಜಸ್ಟ್ ನಾರ್ಮಲ್ PDF ನಾನು ನಿಮಗೊಂದು ಶಾರ್ಟಾಗಿ ತಿಳಿಸ್ಕೊಡ್ತಿದ್ದೀನಿ ಯಾರಿಗೆಲ್ಲ ಎಷ್ಟೆಲ್ಲ ಹೈಕ್ ಆಗುತ್ತೆ ಅಂತ, ಮತ್ತು ಎಷ್ಟು ವೇತನ ಹೆಚ್ಚಳ ಉಂಟಾಗಿದೆ ಅಂತ ನಾನು ನಾರ್ಮಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ನೀವು PDF ರೆಫರ್ ಮಾಡಿದಾಗ ನಿಮಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕಂದರೆ PDF ಕನಿಷ್ಠ ವೇತನ ಗರಿಷ್ಠ ವೇತನ ಎಲ್ಲ ಕೂಡ ಅಪ್ಡೇಟ್ ಆಗಿದೆ. ಆದ್ದರಿಂದ ಒನ್ಸ್ ನಾನು PDF ರೆಫರ್ ಮಾಡಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ನಿಮ್ಮ ಸ್ಯಾಲ್ರಿ ಎಷ್ಟು ಹೈಕ್ ಆಗುತ್ತೆ ಅಂತ. ನಾನು ಹೇಳಿರೋ ಥರ ಚೆಕ್ ಮಾಡ್ಕೊಳ್ಳಿ. ಅಂದರೆ ಮನೆ ಬಾಡಿಗೆ ಎಷ್ಟು ಹೆಚ್ಚಾಗುತ್ತೆ ಮತ್ತು ಫಿಟ್ಮೆಂಟ್ ಎಷ್ಟು ಜಾಸ್ತಿ ಬರುತ್ತೆ, ತುಟಿ ಭತ್ಯೆ ಎಷ್ಟು ಜಾಸ್ತಿ ಆಗಿದೆ ಮತ್ತು ನಿಮಗೆ ಒಟ್ಟು ಸ್ಯಾಲ್ರಿ 7th ಪೇ ಕಮಿಷನ್ ಪ್ರಕಾರ 27.5% ಜಾಸ್ತಿ ಆದಮೇಲೆ ಎಷ್ಟು ಸ್ಯಾಲ್ರಿ ಬೇಕಾಗಿದೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತಿದ್ದರಲ್ಲಿ ಅದು PDF ಒಂದು ಸಲ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ಸಿಗೋಣ. ಧನ್ಯವಾದಗಳು.